ನಾವು ಕರೆಕ್ಟಾಗಿ ಸ್ಕೂಲ್ ಬಿಡೋ ಟೈಮಲ್ಲೇ ಹೋಗ್ತಾ ಇದೀವಿ ಬೇರೆ. ಇದು ನಮ್ಮ ಮನೆ ಹತ್ರ ಇರುವ ಸ್ಕೂಲು. ಇದರ ಹೆಸರು ವಿಡಿಯಾ ಪೂರ್ಣ ಪ್ರಜ್ಞಾ ಸ್ಕೂಲು. ಬಟ್ ನಾವು ಓದಿರೋಂಥ ಸ್ಕೂಲು ಸೌಂದರ್ಯ. ನಾವು ಓದಿರೋ ಸ್ಕೂಲೇ ಚೆನ್ನಾಗಿರುತ್ತೆ ನಮಗೋಸ್ಕರ. ಇದು ಮೊನ್ನೆ ವಾಷಿಂಗಿಗೆ ಕೊಟ್ಟಿದ್ವಿ ಗಾಡಿನ, ಸಿಕ್ಕಾಬಡೆ ಗಲೀಜಾಗಿತ್ತು. ಅವ್ನು ವಾಷಿಂಗಲ್ಲಿ ಏನು ಮಾಡ್ಬಿಟ್ಟವನೆ, ಆ ಡಿಸ್ಕ್ ಇರುತ್ತಲ್ಲ ಬ್ರೇಕಿಂದು, ಅದಕ್ಕೂ ಪಾಲಿಶ್ ಹಾಕಿಟ್ಬಿಟ್ಟವನೆ. ಆರಾಮಾಗಿ ಬ್ರೇಕ್ ಹಿಡೀಲಿ ಅಂತ ಹೇಳಿ ಹಿಡಿದ್ರಂಗೆ ಇದು ನೋಡಿ ಹಿಂಗೆ ಹೋಗ್ತಾನೆ ಐತೆ ಗಾಡಿ. ಅದಕ್ಕೆ ಅದನ್ನೊಂದು ಸ್ವಲ್ಪ ಸ್ಲೋ ಆಗಿ ಓಡಿಸ್ತಾ ಇರೋದು. ದ ಅಜೆಂಡಾ ಫಾರ್ ಟುಡೇ ಇಸ್ ದಟ್ ನಾವು ನಮ್ಮ ಕಾಲೇಜಿಗೆ ಹೋಗಬೇಕು. ಕಾಲೇಜಿಗೆ ಯಾಕೆ ಹೋಗಬೇಕು ಅಂತಂದರೆ, ನಮ್ಮ ಮಾರ್ಕ್ಸ್ ಕಾರ್ಡ್ ಇರುವಂಥ ಫೈಲ್ ಏನಿದೆಯಲ್ಲ ಅದು ಕಳೆದು ಹೋಗಿದೆ. ಈಗ ಸದ್ಯಕ್ಕೆ ನಮಗೆ ಮಾರ್ಕ್ಸ್ ಕಾರ್ಡ್ಗಳನ್ನೆಲ್ಲದನ್ನೂ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಆದರೆ ಇನ್ನು ಕೆಲವೊಂದು ಡಾಕ್ಯುಮೆಂಟ್ಸ್ ಇತ್ತು, ಅವನ್ನೆಲ್ಲದನ್ನೂ ಅಪ್ಲೈ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಬೇಕು. ಅದಕ್ಕೆ ಸೆಕೆಂಡ್ PU ಹೋಗ್ತಾ ಇರೋಂಥದ್ದು ಶೇಷಾದ್ರಿಪುರಂ ಕಾಂಪೋಸಿಟ್. ನಾವಲ್ಲೇ ಓದಿದ್ದು ಸೆಕೆಂಡ್ PU. ಅಣ್ಣ ನಿನ್ನ ಊರು ಎಲ್ಲೋದ ಅವನು? ರಾಕೇಶ್ ಬ್ರೋ ಅಲ್ಲಿದ್ದಾನೆ. ಕಾಲೇಜಿಗೆ ಹೋಗ್ಬೇಕಲ್ಲ, ಅದಕ್ಕೆ ಫಾರ್ಮಲ್ ಹಾಕೊಂಬಂದ್ಬಿಟ್ಟಿದ್ದೀನಿ ರಾಕಿ. ಬರೀ ಮೇಲಷ್ಟೇ ಫಾರ್ಮಲು, ಕೆಳಗಡೆ ಮೌಂಟ್ ಕಾರ್ಮಲೆ. ಡಿಸ್ಕ್ ಹಿಡಿದ್ರೆ ಡಿಸ್ಕೋ ಮಾಡ್ದೈತೆ ಅಲ್ಲಿ ನೋಡಲಿ. ಅಯ್ಯೋ ಬಾಯ್ಸ್, ನಿಮಗೆಲ್ಲ ಗೊತ್ತಿಲ್ಲ, ನಮ್ಮ ಒಬ್ಬ ಫ್ರೆಂಡ್ ಇದ್ದಾನೆ ವಿನಯ್ ಜಿ ಅಂತ ಹೇಳಿ. ಫೋಟೋ ಹಾಕಿರ್ತೀನಿ ನೋಡಿ ಇಲ್ಲೇ ಪಕ್ಕದಲ್ಲಿ. ಅವನೇನು ಮಾಡಿದ್ದ 2013 or 14 ಅವನು ಕಾರ್ ತೊಗೊಬೇಕು ಅಂತ ಹೇಳ್ಬಿಟ್ಟು ರೊಚ್ಚಿಗೆದ್ದಿದ್ದ. ಹೊಸ ಕಾರು, 2 ಗಾಡಿ ಅವನು ಆಪ್ಷನ್ ಇಟ್ಕೊಂಡಿದ್ದ. ಒಂದು ಫ್ಲೂಯಿಡಿಕ್ ವರ್ಣ ಏನಾಗ್ಬಿಟ್ಟಿದೆ, ನೈಸ್ ರೋಡಲ್ಲಿ ತೊಗೊಂಡು ಹೋಗ್ಬಿಟ್ಟವನೇ 200 ಓಡಿಸಿ ಗಾಡಿ ಓಡ್ತಾನೆ ಇಲ್ಲ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟಿದ್ದಾನೆ. ಆಮೇಲೆ ವೆಂಟೋ ತೊಗೊಂಡಿದ್ದಾನೆ, ಟೆಸ್ಟ್ ಡ್ರೈವ್ ಗಾಡಿ. ತೊಗೊಂಡಿದ್ದಾನೆ ಇಲ್ಲಿ ಹೆಸರುಘಟ್ಟ ರೋಡಲ್ಲಿ. ಹೋಗ್ಬಿಟ್ಟು ಎಲ್ಲ ಒಂದು ಕಡೆ ಗುದ್ಬಿಟ್ಟವನು ಟೆಸ್ಟ್ ಡ್ರೈವ್ ಗಾಡಿನ. ಆ ಟೆಸ್ಟ್ ಡ್ರೈವ್ ಕೊಟ್ಟವನಿಗೂ ಬೈಕ್ ಬಂದುಬಿಟ್ಟೈತೆ, ಇವನಿಗೂ ಬೈಕ್ ಬಂದುಬಿಟ್ಟೈತೆ. ಅವನ ಜೊತೆ ನೀನು ಟೆಸ್ಟ್ ಡ್ರೈವ್ ಗಾಡಿನೇ ಸರಿ ಇಲ್ಲ ಅಂತ ಹೇಳಿ ಆಮೇಲೆ ಆ ಟೆಸ್ಟ್ ಡ್ರೈವ್ ಗಾಡಿನ ಟೋಟಲ್ ಮಾಡಿಬಿಟ್ಟು ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ವೆಂಟೋನೇ ತೊಗೊಂಡವನು. ಸೊ ವೆಂಟೋ ಟೆಸ್ಟ್ ಡ್ರೈವಲ್ಲಿ ಟೆಸ್ಟ್ ಮಾಡಿಕೊಂಡು ತೊಗೊಂಡಿರೋಂಥ ಏಕೈಕ ಮನುಷ್ಯ ಅಂತಂದರೆ ಅವನೊಬ್ಬನೇ. ಫ್ಯೂಲೆಕ್ಸ್ ಹಾಕಿರೋಂಥದ್ದಿದೆ ಗಾಡಿಯಲ್ಲಿ. ಈಗ ಆ ಫ್ಯೂಲೆಕ್ಸ್ ಹಾಕಿದ್ಮೇಲಂತೂ ಗಾಡಿ ತುಂಬ ಚೆನ್ನಾಗಿದೆ ಪಿಕಪ್ಪು. ಅದ್ರ ಜೊತೆ ಒಂದು 300 ಎಷ್ಟು ಹಾಕಿ, ಅದು 1500 kg ಏನೋ ಇತ್ತದು ಪ್ಯಾನಿಯರ್ ಸೈಡ್ಗೆ ಹಾಕಿರೋದು. 1500 ಅಲ್ಲ, ಅದು 3,500 ಕೋಟಿ kg ಏನೋ ಇತ್ತದು ನಜ್ಜಿ, ಅದು ಪ್ಯಾನಿಯರ್ಸು. ಅದನ್ನೆಲ್ಲ ತೆಗ್ಸಿ ಬರೀ ಟಾಪ್ ಬಾಕ್ಸ್ಗಷ್ಟೇ ಒಂದು ಪ್ಲೇಟ್ ಹಾಕ್ಸಿರೋದು, ಬೇಕಾದಾಗ ಟಾಪ್ ಹಾಕ್ಕೊಳ್ಳೋದು. ಹಾಲು ಮಾರಕ್ಕಲ್ಲ, ಐಸ್ ಕ್ಯಾಂಡಿ ಮಾರೋಕ್ಕೆ. ಈಗಲೂ ಟಾಪ್ ಬಾಕ್ಸ್ ಇದೆ. ಟಾಪ್ ಬಾಕ್ಸ್ ಹಿಂದೆ ನೀವು ಹುಬ್ಳಿ ಕಡೆ ಧಾರವಾಡ ಕಡೆ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ, ಐಸ್ ಕ್ರೀಮ್ ಮಾರೋಕ್ಕೆ ಮುಂಚೆ ಮನೆ ಹತ್ರನೇ ಈ ಥರ ಗಾಡಿಗಳೆಲ್ಲ ನುಗ್ಕೊಂಡು ಬರೋರು. ಆವಾಗ ಅದ್ರ ಮೇಲೆ ಫೆಮಿನಾ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಹೆಸರದು, ಫೆಮಿನಾ. ಪಾಪ ಬಾಯ್ಸು ಸೇಲ್ ಮಾಡ್ತಿದ್ರಲ್ಲ, ಅವ್ರಿಗೆ ಅದು ಫೆಮಿನಾ ಅಂತ ಹೇಳೋಕ್ಕೆ ಬರ್ತಿರಲಿಲ್ಲ. ಅವ್ರು ಪೆಮಿಲಾ ಐಸ್ ಅನ್ನೋರು. ಅದರಲ್ಲಿ ಚೀಪೆಸ್ಟ್ ಐಸ್ ಕ್ರೀಮ್ ಬಂದ್ಬಿಟ್ಟು ಹಾಲು ಐಸ್ ಕ್ರೀಮ್. ಓಹೋ ಅಂಕಲ್, ನೀನು ಸೂಪರ್ ಸೇ ಊಪರ್. ಅದಕ್ಕೆ ₹1 ಹಾಲು ಐಸ್ ಕ್ರೀಮ್ ಬರೋದು. ಕಾಸ್ಟ್ಲಿಯೆಸ್ಟ್ ಐಸ್ ಕ್ರೀಮ್ ಅಂತಂದರೆ ಅವಾಗ ಸ್ಟ್ರಾಬೆರಿ ಅವೆಲ್ಲದು ಬರೋದು, ಅದು ₹3. ನಾಟ್ ಅಫೋರ್ಡೆಬಲ್. ₹1 ವೈಟ್ ಕಲರು ಈಟು, ಅದು ಹಾಲು ಐಸ್ ಅಂತ ಹೇಳಿ ಕರಿತಾ ಇರೋದು. ಅಣ್ಣ ಒಂದು ಹಾಲು ಐಸ್ ಕೊಡ ಅಂತೇಳಿ, ಅದು 4 ಕಡೆಯಿಂದೆಲ್ಲ ಸ್ಟಾರ್ಟ್ ಆಗೋದು. ಅದು ಅದರಲ್ಲಿ ಟಾಪ್ ಮೋಸ್ಟ್ ವೆರೈಟಿ ಬಂದ್ಬಿಟ್ಟು ₹1. ಆ ₹1 ಐಸ್ ಕ್ರೀಮ್ ಎಲ್ಲ ತಿಂತಿದ್ದೋ ನಾವು. ಬಾಯ್ಸ್ ಎಲ್ಲರೂ ಲೇ ಲದಾಖ್ ಓಡಿಸ್ತಾ ಇದ್ದಾರೆ ರೈಡು. ನೀವು ಹೇಳ್ತಾ ಇರ್ತೀರ, ಇವನೇನಪ್ಪ ಲೇ ಲದಾಖ್ ಓಡಿಸೇ ಇಲ್ಲ ಇವನು ಅಂತ ಹೇಳಿ. ಸೊ ವಿ ಆರ್ ಗೋಯಿಂಗ್ ಟು ಲೇ ಲದಾಖ್ ರೈಟ್ ನಾವು. ಈಗ ರಾಗೆ ಕಮಾನ್, ವಿತೌಟ್ ಗ್ಲೌಸ್ ಆರ್ ರೈಡಿಂಗ್ ಗೇರ್ಸ್ ವಿ ಆರ್ ಗೋಯಿಂಗ್ ಟು ಲೇ ಲದಾಖ್. ಇವಾಗ ಇಲ್ಲಿರೋದು ಡೈರೆಕ್ಟ್ ಫಸ್ಟ್ ಲೇ ಲದಾಖ್ ನಮ್ಮ ಕಡೆಯಿಂದ ಇಲ್ಲಿ ಮಾಡಬೇಕು ಅಂತಂದರೆ ಡೈರೆಕ್ಟ್ ಫಸ್ಟ್ ಬರುತ್ತೆ ರಿವರ್ ಕ್ರಾಸಿಂಗ್. ನಮ್ಗೆ ರೋಡ್ ಮೇನ್ ರೋಡ್ ಒಟ್ಟೊಟ್ಟೆ ಇಲ್ಲ, ಬರ್ರಿ ರಿವರ್ ಕ್ರಾಸಿಂಗು ತೆಗ್ಗು ದಿನ್ನೆ ಬಂತಲೇ ಸುಮ್ಮನೆ ರಿವರ್ ಕ್ರಾಸಿಂಗ್ ಎಲ್ಲ ಅದಾವೆ ಇಲ್ಲಿ. ತೀರಾ ತ್ರಾಸಾಗುವಂಥದ್ದು ಇದು ನೋಡಿ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅಷ್ಟೇ ಓಡಿಸ್ಬೋದು ಈ ಲೇ ಲದಾಖಲ್ಲಿ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ ಒಟ್ಟೊಟ್ಟಾಗಲ್ಲ. ಆ ಕಡೆ ಅದು ಮನಾಲಿ ರೂಟ್ ಹಾಕಿ, ಇದು ಶ್ರೀನಗರಕ್ಕೆ ಹೋಗೋದು. ಅದಿನ್ನೂ ಹಾಳಾಗಿದೆ, ಮನಾಲಿಂದ ಹೋಗಿ ಲೇಟ್ ಆಗುತ್ತೆ. ಅದಕ್ಕೆ ನಾವು ಈ ಕಡೆ ಶ್ರೀನಗರ ಕಡೆಯಿಂದ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇವರು ಬರ್ತಾರೆ. ಇಲ್ಲಿ ಕ್ರಿಕೆಟ್ ಆಡೋದವರು, ಇವರು ಏನು ಪ್ರಾಕ್ಟೀಸ್ ಮಾಡ್ತಾರಲ್ಲ ರಕ್ಕೆ, ಅವರು ಹೋಗ್ತಾ ಇದ್ದಾರೆ ನೋಡಿ. ಈ ಕಡೆ ರೋಡ್ ಚೆನ್ನಾಗಿದೆ, ಇದು ಶ್ರೀನಗರ್ ರೋಡ್, ಇದು ಸೂಪರ್ ಆಗಿದೆ. ಮಾಡಿಬಿಟ್ಟಿದ್ದಾರೆ ರೋಡಿಗೆ, ಈಗ ಮಾಡಿಬಿಟ್ಟಿದ್ದಾರೆ. ಬಟ್ ಆ ಕಡೆ ಸ್ವಲ್ಪ ಈ ಕಡೆ ಇದು ಚೆನಾಬು, ಝೇಲಮು ಈ ರಿವರ್ಗಳು ಹರಿಯೋದು. ಇದು ಆ ಕಡೆ ವ್ಯೂ ಐತೆ. ಅದು ಅದರಲ್ಲಿ ಇಳಿಜಾರು ಅಲ್ಲಿ ರೋಡ್ ಮಾಡ್ತಾ ಇದ್ದಾರೆ. ಅದು ಯಾರಿಗೆ ಅಂತಂದರೆ ಬ್ರೇಕಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಲ್ಲಿಂದ, ಇಲ್ಲ ಅಂತಂದರೆ ನಿನಗೆ ಅದೇ ನಿಲ್ಸತ್ತೆ, ಅಲ್ಲಿ ಅದೇ ನಿಲ್ಲಿಸ್ಕೊಡತ್ತೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಹೌದು, ಅಲ್ಲಿ ಡ್ರೋನ್ ಶಾಟ್ ತೊಗೋಬೋದಾಯಿತು. ಬಂದ್ಬಿಟ್ಟು ಜಮ್ಮು ಕಡೆ ಬಂದ್ಬಿಟ್ಟು. ಇವಾಗಿಂದ ರೋಡೆಲ್ಲ ಸೂಪರ್ ಊಪರ್. ಹೆಂಗಿತ್ತು ಲೇ ಲದಾಖ್? ಥ್ಯಾಂಕ್ ಯು. ನಿಮ್ಮ ಆ್ಯಂಬುಲೆನ್ಸ್ ಇರ್ಬೇಕಾದ್ರೆ ಒಂದು ಬೇಸಿಕ್ಕು, ನೀವು ಎಲ್ಲಿರ್ತೀರಲ್ಲ ಅಲ್ಲೇ ಸೈಡ್ಗೆ ಹಾಕ್ಬಿಡಿ. ಲೆಫ್ಟಲ್ಲಿದ್ದರೆ ಲೆಫ್ಟಿಗೆ ಸೈಡ್ಗೆ ಹಾಕಿ, ರೈಟಲ್ಲಿದ್ದರೆ ರೈಟಿಗೆ ಸೈಡ್ಗೆ ಹಾಕಿ. ಬಟ್ ಅದಕ್ಕಿಂತ ಸಖತ್ ಕಿರಾತಕರು ಯಾರು ಇರ್ತಾರೆ ಅಂತಂದರೆ
ಆ್ಯಂಬುಲೆನ್ಸ್ ಹಿಂದ್ಗಡೆನೇ ಆ್ಯಂಬುಲೆನ್ಸ್ ಥರನೇ ಫಾಲೋ ಮಾಡೋದು, ಅದು ಕ್ರೇಜಿ. ಕರುನಾಡ ದತ್ತಪುತ್ರರು, ಕರುನಾಡ ದತ್ತಪುತ್ರರು, ದತ್ತುಪುತ್ರರು. ನಾನು ಅದನ್ನೇ ಅಂದಿದ್ದು, ದಂತ ಅಂತ ಯಾಕೆ ಅನ್ಲ ಅದು? ದಂತನಾಗ ಅವ್ರೆ ನಾನೇನೇನೋ ರಾಕಿ. ಅಂಕಲ್ ನೋಡಿ ಹೆಂಗವ್ರ ಹಂಗೆ ಸೂಪರ್. ಅದು ಹೊಡ್ರಿ ಚಪ್ಪಾಳೆ, ಎಲ್ಲರೂ ಹೊಡ್ರಿ. ಅದು ಆಟೋಣ ಸೂಪರ್, ಹೊಡ್ರಿ ಚಪ್ಪಾಳೆ. ಹಾಂ ಹಿಂದೆ ಬರಬೇಕು. ಹಾಂ ಅವ್ರು ನೋಡಿ ಟ್ರಾಫಿಕ್ ವೈಲೇಷನ್ ರಾಕಿ, ಅವರು ಟ್ರಾಫಿಕ್ ವೈಲೇಷನ್ ಐತೆ ಒಳ್ಳೆ ಅವ್ರದ್ದು. ಅವ್ರು ಟ್ರಾಫಿಕ್ ವೈಲೇಷನ್ ಫೋಟೋ ಹೊಡಿತಾರೆ ಅವರು. ಹಾಂ ಐತಡಿ ನಿನಗೆ KSRTC ಅವ್ರು. ಹಾಂ ಇಲ್ಲ ಆ ಸರ್ಕಾರಕ್ಕೊಂದು ನಮಗೊಂದು ಲೇರಾಕಿ, ನಾವು ಸರ್ಕಾರ ಏನ್ಲೇ. ಅವ್ರು KSRTC ಅವ್ರು ನಿನ್ನ ಮೇಲಿಂದ ಹೋದ್ರು ಅಂತ ಅನ್ಕೊ ಅಂದ್ರು ಆ ಕಡೆ ತಿರ್ಗಿಬಿಡ್ತಾರೆ ಪೊಲೀಸರು. ನಾನು ನೋಡಿಲ್ಲ ಅದನ್ನೆಲ್ಲ ಅಂತೇಳಿ. ಇವೆಲ್ಲ ಸಾಂಗ್ಸು ಎಡಿಟ್ಸ್ಗಳೆಲ್ಲ ಏನು ಮಾಡ್ತಾರಲ್ಲ ಇನ್ಸ್ಟಾಗ್ರಾಮಲ್ಲಿ, ಅಲ್ಲ ನಾರ್ಮಲ್ ಜನರಿಗೆ ಏನೋ ಮಾಡಿರ್ತಾರೆ ಅದು ಇದು ಅಂತ ಹೇಳ್ಬಿಟ್ಟು ಇರುತ್ತಲ್ಲ ಅವರಿಗೆ. ಬಟ್ ದೊಡ್ಡವರೆಲ್ಲ ಮಾಡಿದ್ರೆ ಆ ಥರ ಸಾಂಗ್ ಎಡಿಟ್ಸ್ ಎಲ್ಲ ಬರಲ್ಲ. ಟಾಟಾ ಬಗ್ಗೆ ಏನಿಲ್ಲ, ಈ ಪೊಲೀಸ್ ದಾಟೋದು ನೋಡ್ತಾ ಇದ್ದೀನಿ ನಾನು. ದಾಟ್ ಬಿಟ್ವಿ ಅವ್ರು ಹಿಡಿದ ಮೇಲೆ ಹೇಳೋಕ್ಕಾಗಲ್ಲ ನಾವು ಎದಕ್ಕೆ ಹಿಡಿದ್ರು ಅಂತ. ಅವರೇ ಹೇಳ್ತಾರೆ ಅದನ್ನು, ನಾನು ಇದಕ್ಕೆ ಹಿಡ್ದಿದ್ದೀನಿ ನೋಡು ಅಂತೇಳಿ. ಈಗ ನಿಮಗೆ PT ಪೀರಿಯಡ್ ಅಂತಂದರೆ ಹೆಂಗೆ ಕರ್ಕೊಂಡು ಹೋಗಿರ್ತಾರಪ್ಪ ಸ್ಕೂಲಲ್ಲಿ. PT ಅಂತಂದರೆ ಗೇಮ್ಸ್ ಪೀರಿಯಡು, ಕರೆಕ್ಟಾ? ಯಾವ್ದ್ರಂದು ಗೇಮ್ ಆಡಬೇಕು, ಯಾವುದೋ ಕಬಡ್ಡಿನೋ ಖೋಖೋನೋ ಏನೋ ಒಂದು ಆಟ ಆಡಿಸ್ಬೇಕು. ನಮ್ದ್ರಲ್ಲಿ PT ಅಂತಂದರೆ ಅದಲ್ಲ, ಕ್ಲಾಸ್ ರೂಮಲ್ಲಿ ಲಾಕ್ ಮಾಡಿಕೊಂಡು ಕಬಡ್ಡಿ ಪಿಚ್ಚು ಎಷ್ಟು ದೊಡ್ಡದಿರ್ತದೆ, ಲಾಬಿ ಎಷ್ಟಾಗಲ ಇರುತ್ತೆ ಅಂತ ಹೇಳಿ ಅದಕ್ಕೆ ಆನ್ಸರ್ ಹೇಳಬೇಕು. ಹೇಳಲಿಲ್ಲ ಅಂತ ನಾಯಿ ಹೊಡೆದಂಗೆ ಹೊಡೆದ್ಬಿಡೋರು. ಏನೇನಪ್ಪ ಮೋಸ್ಟ್ಲಿ ಸ್ಯಾಡಿಸಮ್ ಇರುತ್ತೆ ನಮ್ಮ ಮೋಸ್ಟ್ಲಿ ಅದು. ಅದು ಗುರಿ ಇಟ್ಟು ಬೇರೆ ಹೊಡಿತಾ ಇರ್ತಾರಲ್ಲೇ ಅವರು. PT ಪೀರಿಯಡಲ್ಲಿ ನಮ್ಮ ಜೊತೆ TT ಆಟ ಆಡ್ಬಿಟ್ರು ಅವರು. ಆದರೆ ಆ ಥರದ್ದೆಲ್ಲ ಭಾಳ ನೊಂದಿರೋದಿದೆ. ಹಂಗೆ ಈ ಕಾಲದಲ್ಲೆಲ್ಲ ಇಲ್ಲ. ಈ ಕಾಲ ಬಿಡಿ, ನಮ್ಮ ಚಿಂಟುನ ಸ್ಕೂಲ್ಗೆ ಹೋದಾಗ ಯಾರು ಹೊಡೆದ್ಬಿಡ್ಬೇಕಾಯ್ತು ಅವ್ರಿಗೆ. ಹೋಗ್ಬಿಡ್ತೀವಿ ಸ್ಕೂಲ್ಗೆ ಹೋಗ್ಬಿಡ್ತಿದ್ದೋ ನಾವು ಕ್ಲಾಸ್ ರೂಮಲ್ಲಿ. ಯಾಕೆ ಕೊಡದೆ ಗುರು ನೀನು ಅಂತ ಹೇಳ್ಬಿಟ್ಟು ಎದುರು ಬಿಡೋರು ಅವರು. ಬಟ್ ನಮ್ದ್ರಂತೂ ಇನ್ನು ನಮ್ಮ ಪೇರೆಂಟ್ಸ್ ಮೋಟಿವೇಶನ್ ಕೊಡೋರು ಅವ್ರಿಗೆ. ಏಯ್ ಹೊಡಿ, ಎರಡು ಹೊಡೆತ ಹೊಡೆದ್ರೆ ಎಲ್ಲಿ ಉದ್ಧಾರ ಆಗ್ತಾನೆ ಅವನು. ಹಾಂ ನೀನು ಹೊಡಿಬೇಕು, ಅಬ್ಯೂಸ್ ಮಾಡ್ಬೇಕು, ರಕ್ತ ಬರ್ಬೇಕು, ರಕ್ತ ನೋಡ್ಬೇಕು. ನಾ ರಕ್ತ ಬರಲಿ ನನ್ನ ಮುಂದೆ ಹೊಡಿ. ನಾವು ಇಡೀ ಕ್ಲಾಸಲ್ಲಿ ರಾಕಿಗೆ ಒಂದ್ಸರಿ ಏನು ಹೇಳಿದ್ರು, ಒಂದು ಸ್ಟೋರಿ ಹೇಳ್ತೀನಿ ಆಯಿತಾ. PT ಪೀರಿಯಡ್ ಇತ್ತು. ಸರ್ ಅಗೇನ್ PT ಸರ್ ಥರ ಏನು ಮಾಡ್ತಿದ್ರು, ಬಂದು ಕ್ಲಾಸಲ್ಲಿ ಥಿಯರಿ ಸ್ಟಾರ್ಟ್ ಮಾಡ್ಕೊಂಬಿಟ್ರು. ನಾವು ಏನು ಇದ್ರ ಬಂದು ಬೇರೆ ಹೇಳ್ಕೊಟ್ಟಿದ್ರೆ ಆಗಿರೋದು ಅಂತ ನಾವು, ಯಾಕಂದ್ರೆ ಅವ್ರು ಎಕ್ಸ್ಟ್ರಾ ಕ್ಲಾಸ್ ಹಾಕೊಂಡ್ಬಿಡೋರಲ್ಲ, ಅದಕ್ಕೆ ನಿಲ್ಲಿಸಿದ್ರು. ರಾಕಿಗೆ ಯಾವುದೋ ಕ್ವಶನ್ ಕೇಳಿದ್ರು, ವಾಲಿಬಾಲ್ದೇ ಕೇಳಿದ್ರಾ, ಯಾವುದೋ ಒಂದು ಕ್ವಶನ್ ಕೇಳಿದ್ರು, ವಾಲಿಬಾಲ್ ನೆಟ್ ಎಷ್ಟು ಹೈಟ್ ಇರುತ್ತೆ ಅಂತ ಹೇಳಿ. ಇಡೀ ಕ್ಲಾಸು ಸೈಲೆಂಟ್, ಯಾವಾಗೂ ಗೊತ್ತಿಲ್ಲ. ಇವ್ ಹಿಡಿದು ಒಂದು ರಪ್ಪಂದ ಒಂದು ಕೋಲಿಂದ ಹೊಡೆದ್ರು, ರಕ್ತ ಬರಕ್ಕೆ ಸ್ಟಾರ್ಟ್ ಆಗೋಯ್ತು. ರಾಕಿ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದ ಸ್ಕೂಲಲ್ಲಿ. ಯಾವಾಗ 9th ಸ್ಟ್ಯಾಂಡರ್ಡಲ್ಲಿ ಎಲ್ಲರಿಗೂ ಹೊಡಿತಾಯಿದ್ರು. ಅಷ್ಟೊತ್ತಿಗೆ ರಾಕಿ ಜೋರಾಗಿ ಅಳ್ತಾವನಲ್ಲಿ, ಜೋರಾಗಿ ಅಳ್ತಾನೆ. ಅಷ್ಟೊತ್ತು ಹಂಗೆ ಅಳ್ತಾ ಇದ್ದ ಆಯ್ತಾ. ಆಮೇಲೆ ನಾವೆಲ್ಲ ಹೇಳಿದ್ವಿ, ಸರ್ ಅವ್ನಿಗೆ ರಕ್ತ ಬರ್ತಾಯಿದೆ ಅಂತ ಹೇಳ್ಬಿಟ್ಟು, ಹೊಡೆದಿರೋದಕ್ಕೆ ರಕ್ತ ಬರ್ತಾಯಿದೆ ಅಂತ ಕರೆದ್ರು. ಏನೋ ರಕ್ತ ಬರ್ತಾಯಿದ್ದ ಬಾ ಇಲ್ಲಿ ಅಂತ ಹೇಳಿ. ಈಗ ನಾರ್ಮಲ್ ಆಗಿ ಟೀಚರ್ ಇದ್ರೆ ರಕ್ತ ಬಂದರೆ ಬೈಕ್ ಬರೋ ಟೀಚರಿಗೆ, ಕರೆಕ್ಟಾ? ಹಾಂ ನಮ್ದ್ರಲ್ಲಿ ಹಂಗಲ್ಲ, ಇಲ್ಲಿ ರಕ್ತ ಬರ್ತೈತಾ ಅದನ್ನ ಹಿಡ್ಕೊಂಡು ಅಮ್ಮಕ್ಬಿಟ್ಟ. ಇವನು ಟೇಬಲ್ ಹತ್ರ ನೋಡಿಕೊಂಡು ವಿಲವೆಲ್ಲ ಒದ್ದಾಡ್ತಾನೆ. ನಾವು ಯಾವುದೋ ಹಳೆ ತಮಿಳ್ ಪಿಕ್ಚರ್ ನೋಡ್ತಾ ಇದ್ದೀವ. ಇವನಿಗೆ ನಮಗೆಲ್ಲ ಬೈಕ್ ಬಂದ್ಬಿಟ್ಟೈತೆ, ಏನಪ್ಪ ಇದು ಅಂತ ಹೇಳಿ. ಆಮೇಲೆ ನಾವೆಲ್ಲ ಓದ್ಕೊಂಡು ಹೋಗ್ತಾ ಇದ್ದೋ ಅದನ್ನು. PT ಪೀರಿಯಡ್ ಬಂದರೆ ಆಟಾಡೋಕೆ, ವಾಲಿಬಾಲ್ ಆಟಾಡೋಕೆ ಬರಲ್ಲ, ಬಟ್ ಎಷ್ಟು ಉದ್ದ ಇರೋದಂತೆಲ್ಲ ಗೊತ್ತಿರೋದು ನಮ್ಗೆ ಅವಾಗ. ಯಪ್ಪ PT ಕತೆ ಅದೊಂದು. ಆ ಗಾಡಿ ಡೀಸೆಲ್ ಬಿಟ್ಬಿಟ್ರು ಅಂತ ಅಂದ್ಕೊಳ್ಳಿ, ಹೆಂಗಿರತ್ತಂತೀರ ಹಂಗೆ. ಒಳಗಡೆ ಒಂದು 35 ಸ್ಕ್ರೀನ್ ಐತೆ. ಒಂದು ಕಡೆ ಕ್ರಿಕೆಟ್ ಬರ್ತಿರುತ್ತೆ, ಒಂದು ಕಡೆ ಫುಟ್ಬಾಲ್ ಬರ್ತಿರುತ್ತೆ, ಒಂದು ಕಡೆ TT ಆಡ್ತಿರ್ತಾರೆ, ಒಂದು ಕಡೆ ನ್ಯೂಸ್ ಬರ್ತಿರುತ್ತೆ, ಇನ್ನೊಂದು ಕಡೆ ವ್ಲಾಗ್ಸ್ ನಡೀತಿರುತ್ತೆ, ಇನ್ನೊಂದು ಕಡೆ ನೆಟ್ಫ್ಲಿಕ್ಸು. ಆ ಥರ 1500 ಕ್ಯಾಮ್ರಾಗಳು, 1500 TVಗಳಿದಾವೆ ಅದರಲ್ಲಿ. ಅಲ್ಲೇ ಕಾಲೇಜಲ್ಲಿ ನಾವು ಈ ಕಾಲೇಜಲ್ಲಿ ಇದ್ದಿದ್ದು 2007, 2008 ಆ ಬ್ಯಾಚು. 2008 ಬ್ಯಾಚ್ ಔಟ್ ನಾವು. ಇವಾಗಲೂ ಅಲ್ಲಿ ಸ್ಟಾಫ್ ಯಾರು ಇರ್ತಾರಲ್ಲ ಅವರು, ಏನ ಬರಲೇ ಇವಾಗ ಅಂತ ಮಾಡ್ತಿರ್ತಾರೆ ಅವ್ರೆ. ಒಳ್ಳೆ ರಾಕಿ ಇಲ್ಲಿ ವಿಂಟೇಜ್ ಗಾಡಿಗಳೆಲ್ಲ ಹೆಂಗಿಟ್ಟಿದ್ದೀವಿ ನಾವು ಕಾಲೇಜ್. ನಾನು ಅವಾಗ ಇದರಲ್ಲೇ ಅಡ್ಡಾಡ್ತಿದ್ದೆ ರಾಕಿ. ಇಲ್ಲೇ ಬಂದರೆ ಬ್ರೇಕ್ಫಾಸ್ಟ್ಗೆ ಅದರಲ್ಲೇ ಹೋಗ್ತಿದ್ದೆ ನೋಡಿ. ನಾವು ಊಟ ಮಾಡಿದ್ದೀನಿ, ಒಂದು ಚಪಾತಿ ತಿಂದಿದ್ದೀನಿ. ಹೊರಗಡೆ ಬರ್ತಾ ಇದ್ವಲ್ಲ, ಸ್ವಲ್ಪ ತಿಂಡಿ ಎದ್ಬಿಟ್ಟಿತ್ತು ನನಗೆ. ಇಲ್ಲಿ ಕೊಟ್ಟದು ಆಲ್ಬೇಕಾ ಇಲ್ಲ ನೋಡಿ. ಕಿಟಕಿ ಯಾಕೆ ಹೇಳು, ಇಷ್ಟೇ ಅವರು ಹತ್ರ ಇಟ್ಟಿರೋದು BMTCಯಲ್ಲಿ. ಯಾರಿಗಾರು ಗುದ್ದಿದ್ರೆ ಅಲ್ಲಿಂದ ಆರಾಮಾಗಿ ಎಗರ್ಕೊಂಡು ಹೋಗ್ಬಿಡ್ಬೋದಲ್ಲ. ಬಟ್ ಅಂದ್ರೂ ಇವ್ರದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಅಲ್ಲಿ ಪಾಪ. ಅವ್ರ ವೆಂಟಿಲೇಷನು ಈ ಬಿಸಿಲಲ್ಲಿ, ಪಕ್ಕದಲ್ಲೇ ಇಂಜಿನ್ ಇರುತ್ತಲ್ಲ. ನಮ್ಮದ್ರಲ್ಲಿ ಆ್ಯಕ್ಚುಲಿ ನಾನು ನಂಬರ್ ಪ್ಲೇಟಿನ ವೀಡಿಯೋ ಮಾಡಿದಾಗಲೂ ಒಬ್ಬ ಹೇಳಿದ್ದಾರಕ್ಕೆ, ಆ್ಯಂಡ್ ಹಿ ಟೋಲ್ಡ್ ಕರೆಕ್ಟ್ ಥಿಂಗ್. ಈಗ ನೋಡಿ ಅದು ನಂಬರ್ ಪ್ಲೇಟಲ್ಲಿ ಇರೋದು ಹೆಂಗೆ ಅಂತಂದರೆ ABCD ಬಂದ್ಬಿಟ್ಟು ಎಲ್ಲೋ ಬಾಡಿ ಕೊಟ್ಟಿರ್ತಾರೆ, ಕರೆಕ್ಟಾ? ಈ ಇಂದ Pನೋ Oನೋವರೆಗೂ ನಿಮಗೆ 2 ವೀಲರ್ಸು ಆಯಿತಾ. ಎಮ್ಮಿಂದ ನೆಕ್ಸ್ಟ್ ಎಲ್ಲ ಬರುತ್ತಲ್ಲ ಅವೆಲ್ಲದೂ ಕೂಡ ನಿಮಗೆ 4 ವೀಲರ್ಸ್ ವೈಟ್ ಬೋರ್ಡು. ಅದ್ರ ಒಳಗಡೆ Tಯಲ್ಲಿರೋಂಥದ್ದು ಟ್ಯಾಕ್ಟರ್ಗಳಿಗೆ, F ಅಂತ ಬಂದಿರೋಂಥದ್ದು ನಮಗೆ KSRTC, BMTC ಇವುಗಳಿಗಿರಬೇಕು.
ಸೊ ಅದು KSRTCಗಂತೂ F ಬೋರ್ಡ್ ಬಂದಿರುತ್ತೆ. ಹಾಗಾಗಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋ @DCDays India ಅಂತ ಐತೆ, ನಂಗೆ ಫಾಲೋ ಮಾಡಾಯ್ತಾ. ಇಲ್ಲೇ ಲೆಫ್ಟಲ್ಲಿ ಇಲ್ಲೇನೋ ಆಲ್ಬೇಕಿರೋದು, ಮುಂಚೆ ರೈಟ್ ಸೈಡಲ್ಲಿತ್ತು ಇಂದ್ರಿಯಾ. ಎಲ್ಲಿ ಇಲ್ಲೇ ಇದೆಯಾ ನಮ್ಮ ರಿಯಾಲಿಟಿ ಆಫ್ CJP ಅಂತ ಹೇಳಿ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಆ ವಿಡಿಯೋ ನೋಡ್ಕೊಂಡಿರಿ. ನಮ್ದು ಈಗ ಊಟ ಆಯಿತು, ಇವಾಗ ಹೊಡ್ತಾ ಇದ್ದೀವಿ. ಇವ್ರಿಗೆಲ್ಲ ಯೂನಿಫಾರ್ಮ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಈಗ ಲೆಟ್ಸ್ ವಾಕ್ ಇನ್ ಆ್ಯಂಡ್ ಡೂ ಸಮ್ ವರ್ಕ್ ಆ್ಯಂಡ್ ಡನ್ ಮಾಡ್ಕೊಂಡು ಬರೋಣ. ಆಯ್ತು ಬರಲಿ, ಇಲ್ಲಿ ಹಾಕೋಣ ಅಂತೆ ಅವ್ನು ಬೈಲಿ. ಅರೇಂಜ್ಮೆಂಟ್ ಆಯಿತು, ನಾಳೆ ಬೆಳಗ್ಗೆ ಕೊಡ್ತಾರಂತೆ. ಈಗ ವಾಪಸ್ ಹೋಗುವಂಥ ಸಮಯ. ಸುಮ್ಮನೆ ನಿಮಗೆ ನಮ್ಮ ಕಾಲೇಜಿನ ಒಂದು ಪರಿಚಯ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ಆ್ಯಂಡ್ ಅದರ್ ದೆನ್ ದ್ಯಾಟ್ ಗಾಡಿಗಳಲ್ಲಿ ಇರೋಂಥ ಅಪ್ಡೇಟ್ಸು ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ. ಜೈ ಶ್ರೀರಾಮ್. ಆ ಜುಪಿಟರ್ ಅನ್ನೋದು J ಫಾರ್ ಜುಪಿಟರ್, J ಫಾರ್ ಜೀವನ ಆಗಿದ್ದಾರೆ ಅಕ್ಕಿ. ಅದು ಆ ಜೀವನ ಹೇಳ್ಕೊಡ್ತೈತಿ ನಿನಗೆ ಅದು. Never not, never under yard, never ever, I'm forever on. Check my repertoire, check my repertoire, don't check me now. Let's just check some involved. I've been feeling like I'm next to God, next to God, next to God. Never not, never under yard, never ever, I'm forever on. Check my repertoire.